ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 104ನೇ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಭೂರ್ಭುವಸ್ವಸ್ತರುಸ್ತಾರಃ ಸವಿತಾ ಪ್ರಪಿತಾಮಹಃ ಯಜ್ಞೋ ಯಜ್ಞಪತಿರ್ಯಜ್ವಾ ಯಜ್ಞಾಂಗೋ ಯಜ್ಞವಾಹನಃ. ಭೂರ್ಭುವಃ ಪರಮಾತ್ಮನನ್ನು ಭೂಹು ಭುವಃ ಸ್ವಃ ಎನ್ನುವಂತಹ ವ್ಯಾಹೃತಿಯ 3 ಮುಖ್ಯವಾದಂತಹ ಶಬ್ದಗಳು ಕೊಂಡಾಡುತ್ತವೆ. ಭೂಹು ಇದು ಪರಮಾತ್ಮನ ಹೆಸರು. ಭೂಃ ಪೂರ್ಣಃ, ಭೂ ಬಹೌ ಪೂರ್ಣತಾಯಾಂ. ಭೂಹು ಅನ್ನೋದು ಪೂರ್ಣ ಅಂತ. ಪರಮಾತ್ಮ ಸಕಲ ಗುಣಗಳಿಂದ ಪೂರ್ಣನಾಗಿದ್ದಾನೆ. ಆ ಎಲ್ಲ ಗುಣಗಳನ್ನೇ ತನ್ನ ದೇಹವಾಗಿಸಿಕೊಂಡು ಎಲ್ಲ ಗುಣಗಳೂ ಇವೆ, ಅವು ಅನಂತವಾಗಿಯೂ ಇವೆ. ಆದ್ದರಿಂದ ಆ ಪರಮಾತ್ಮನ ದೇಹ ಅದು ಬೇರೆ ಏನಲ್ಲ, ಸಕಲ ಗುಣೈಕ ದೇಹ ಅದು ಭಗವಂತ. ಹೀಗಾಗಿ ಗುಣ ಪರಿಪೂರ್ಣತ್ವಾತ್ ಭೂಹು ಅನ್ನುವ ಹೆಸರು. ಭುವಃ ಪರಮಾತ್ಮ ಭುವಃ. ಭುವಃ ಅಂತನ್ನೋದಕ್ಕೆ ಹಿಂದಿನ ಶ್ಲೋಕದಲ್ಲಿಯೂ ಕೂಡ ನಾವು ಆ ಶಬ್ದದ ಚಿಂತನೆಯನ್ನು ಮಾಡಿದ್ದೇವೆ. ಭುವಃ ಜಗತ್ಕಾರಣತ್ವಾತ್ ಭುವಃ. ಜಗತ್ತಿನ ಭುವ ಅಂದರೆ ಈ ಜಗತ್ತು ಹುಟ್ಟುವುದು, ಇದರ ಸೃಷ್ಟಿಗೆ ಸ್ಥಿತಿಗೆ ಇವೆಲ್ಲವುದಕ್ಕೂ ಮುಖ್ಯ ಕಾರಣನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಭುವಃ ಅಂತ. ಭಾವನಾತ್ ಜಗದುತ್ಪಾದನಾತ್ ಭುವಃ. ಇನ್ನೊಂದರ್ಥ ಭುವಃ ಅನ್ನೋದಕ್ಕೆ ಐಶ್ವರ್ಯ ಅಂತ. ಪರಮಾತ್ಮ ಐಶ್ವರ್ಯ ಅದನ್ನು ಕೊಡ್ತಾನೆ, ಸ್ವತಃ ಅವನೇ ಐಶ್ವರ್ಯನಾಗಿದ್ದಾನೆ. ಮಹಾನುಭಾವರೆಲ್ಲ ಭಗವಂತನನ್ನು ಸ್ತೋತ್ರ ಮಾಡಿ ಐಹಿಕವಾದ ಐಶ್ವರ್ಯವನ್ನು ಪಡೆದಿದ್ದಾರೆ. ಹೆಂಡತಿ, ಮಕ್ಕಳು, ಮನೆ, ದೊಡ್ಡದಾದಂತಹ ಬಂಗಲೋ, ಭಾರೀ ಭಾರಿಯಾದಂತಹ ಆಭರಣಗಳು, ವಾಹನಗಳು, ಹೊಲಗಳು, ಇವೆಲ್ಲವನ್ನು ಪರಮಾತ್ಮನ ವಿಶೇಷವಾದಂತಹ ಕಾರುಣ್ಯದಿಂದ ಪಡೆದಿದ್ದಾರೆ. ಅವನು ಐಶ್ವರ್ಯ ಪ್ರದಾತೃವಾಗಿದ್ದಾನೆ. ಆದ್ದರಿಂದ ಅವನು ಭುವಃ. ಅದರಂತೆ ಮಹಾಮಹಾ ಸಾಧು ಸಂತರಿಗೆ, ಜ್ಞಾನಿ ವರೇಣ್ಯರಿಗೆ, ಮಹಂತರಿಗೆ, ತಪಸ್ವಿಗಳಿಗೆ ಸ್ವತಃ ಪರಮಾತ್ಮನೇ ಐಶ್ವರ್ಯ. ಅವನಿಂದ ಐಶ್ವರ್ಯ ಒಂದಾದರೆ ಸ್ವತಃ ಅವನೇ ಭುವಃ, ಅವನೇ ಅವರಿಗೆಲ್ಲರಿಗೂ ಐಶ್ವರ್ಯ. ಒಂದೊಂದು ವೇದದ ಪಂಕ್ತಿಗಳನ್ನು ಓದಿದಾಗ, ಅದರಲ್ಲಿಯ ಅರ್ಥ ಗಾಂಭೀರ್ಯವನ್ನು ತಿಳಿದಾಗ ವಾದಿರಾಜರಂತಹ, ವ್ಯಾಸರಾಯರಂತಹ, ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರಂತಹ, ಟೀಕಾಕೃತ್ಪಾದರಂತಹ, ಶ್ರೀಪಾದರಾಜರಂತಹ ಮಹಾನುಭಾವರು ಅಲ್ಲಿ ಇರುವ ಭಗವಂತನ ತತ್ವವನ್ನು ತಿಳಿದು ಇದು ನಮ್ಮ ಐಸಿರಿ ಅಂತ ಕೊಂಡಾಡಿದ್ದಾರೆ. ಅಂತಹ ಸಜ್ಜನರ ಪಾಲಿನ ಐಸಿರಿ ಐಶ್ವರ್ಯ ಭುವಃ, ಅದು ಭಗವಂತನಾದ್ದರಿಂದ ಭುವಃ ಅಂತ. ಮಹಾನುಭಾವರಾದ ವೇದೇಶ ತೀರ್ಥ ಶ್ರೀಪಾದಂಗಳವರ ಪೂರ್ವ ಆರಾಧನಾ ಮಹೋತ್ಸವ ಇವತ್ತು. ಮಣ್ಣೂರಿನಲ್ಲಿ ನೆಲೆಸಿದ ಮಹಾನುಭಾವರು ಯಾದವಾರ್ಯರಂತಹ ಮಹಾ ಟಿಪ್ಪಣಿಕಾರರನ್ನು ಜಗತ್ತಿಗೆ ನೀಡಿದಂತಹ
ಗುರುಗಳು ಆ ವೇದೇಶ ತೀರ್ಥ ಶ್ರೀಪಾದಂಗಳವರಿಗೆ ಪೀಠಾಧಿಪತ್ಯವನ್ನು ತೆಗೆದುಕೊಳ್ಳುವಂತೆ ಗುರುಗಳು ಕೇಳಿದಾಗ ಅದನ್ನು ನಯವಾಗಿ ಬೇಡ ಅಂತ ಹೇಳಿ, ನಾನು ಈ ಶಾಸ್ತ್ರಗಳ ವಿಚಾರಗಳಲ್ಲಿ ಸಂಚಾರ ಮಾಡುವುದಕ್ಕೆ ಅಪೇಕ್ಷೆ ಪಡುತ್ತೇನೆ, ಈ ದೇಶ ದಿಗ್ಜಯ ದೇಶ ಸಂಚಾರವನ್ನು ನಾನು ಅಪೇಕ್ಷಿಸುವುದಿಲ್ಲ. ನನ್ನ ತಮ್ಮನಾದ ಈ ಯಾದವಾರ್ಯರಿಗೆ ಪಾಠ ಹೇಳಿ ಸಿದ್ಧಾಂತ ಪ್ರಚಾರ ಪ್ರಸಾರದ ಮೂಲಕವಾಗಿ ನಾನು ವೇದಾಂತ ಗ್ರಂಥಗಳಲ್ಲಿ ಸಂಚಾರ ಮಾಡುತ್ತೇನೆ ಹೊರತು ನನಗೆ ಈ ದೇಶ ದಿಗ್ಜಯ ಬೇಡ ಅಂತ. ಅನುಜೋದಯ ಮಾಶಾಸೆ ನಾಶಾಸೆ ದೇಶ ದಿಗ್ಜಯಂ ಅಂತ. ಆ ಮಣ್ಣೂರಿನಂತಹ ಊರಿನಲ್ಲಿಯೇ ಕುಳಿತು ಕೇಶವದೇವರ ಉಪಾಸನೆಯನ್ನು ಮಾಡುತ್ತಾ ಆ ವೇದೇಶ ತೀರ್ಥ ಶ್ರೀಪಾದಂಗಳವರು ಯಾದವಾರ್ಯರಂತಹ ಮಹಾರತ್ನವನ್ನು ಕೊಡುಗೆಯಾಗಿ ಕೊಟ್ಟರು ವೇದಾಂತ ಗ್ರಂಥಗಳಿಗೆ. ಛಾಂದೋಗ್ಯ ಭಾಷ್ಯ ಅದಕ್ಕೆ ಟಿಪ್ಪಣಿಯನ್ನು ರಚನೆ ಮಾಡಿಕೊಟ್ಟರು. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯ ಸಂತತಿಯನ್ನು ಬೆಳೆಸಿದರು ಅಂತ ನಾವು ಕೇಳುತ್ತೇವೆ. ಇಂತಹ ಎಲ್ಲ ಮಹಾನುಭಾವರು ಇವರೆಲ್ಲ ಒಂದೊಂದು ಆದರ್ಶವನ್ನು ತೋರುವಾಗಲೂ ಕೂಡ ಅವರಿಗೆ ಐಶ್ವರ್ಯ ಯಾರು ಅಂತಂದರೆ ಭಗವಂತನೇ. ಆ ಉಪನಿಷತ್ತಿನ ಟಿಪ್ಪಣಿಯನ್ನು ಬರೆಯುವಾಗ ಒಂದೊಂದು ಶಬ್ದಕ್ಕೆ ಅರ್ಥವನ್ನು ಹೆಕ್ಕಿ ತೆಗೆದು ಅದರ ವಿವರಣವನ್ನು ನೀಡುವಾಗ ಅದರಲ್ಲಿ ಅವರಿಗೆ ಏನೋ ಒಂದು ಆನಂದ. ಇಲ್ಲಿ ಸಿಗುವ ಅರ್ಥ ಇದು ನನಗೆ ಐಶ್ವರ್ಯ ಅಂತ. ಹೀಗೆ ಸಜ್ಜನರ ಪಾಲಿಗೆ, ಮಹಾನುಭಾವರ ಪಾಲಿಗೆ, ಸಂತರ ಪಾಲಿಗೆ, ಸಾಧುಗಳ ಪಾಲಿಗೆ ಐಶ್ವರ್ಯನಾದ ಐಶ್ವರ್ಯಪ್ರದನಾದ ಭುವಃ ಅದು ಭಗವಂತ ಅಂತ ತಿಳಿಸ್ತಾ ಇದ್ದಾರೆ. ಸ್ವಃ ಅನಂತ ಸುಖ. ಋಗ್ಭಾಷ್ಯ ಹೇಳುವಂತೆ ಸ್ವಃ ಅನ್ನುವ ಶಬ್ದ, ಈ ಶಬ್ದಕ್ಕೆ ಅನಂತ ಸುಖ, ಸುಖದಲ್ಲಿ ಅನಂತ್ಯ ಅಂದರೆ ತುಂಬ ಮೇರುಮಟ್ಟದ ಸುಖವನ್ನು ಹೊಂದಿದ ಭಗವಂತ ಸ್ವಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ತರುಹು ತರತೀತಿ ತರುಹು, ನಮ್ಮ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿ ಸಂಸಾರ ಸಾಗರದಿಂದ ನಮ್ಮನ್ನು ತರತಿ ಉತ್ತಾರತಿ ಪಾರು ಮಾಡುತ್ತಾನೆ. ಆದ್ದರಿಂದ ತರುಹು ತೃಪ್ಲವನ ತರಣಯೋಹು ಅಂತ ಧಾತು, ಅದರಂತೆ ತರತೀತಿ ತರುಹು, ನಮ್ಮನ್ನು ಎಲ್ಲ ದುಃಖಗಳಿಂದ ಪಾರು ಮಾಡುತ್ತಾನೆ, ಅವುಗಳನ್ನು ನಾಶ ಮಾಡಿ. ಆದ್ದರಿಂದ ತರುಹು, ನಾವು ಬೇಡಿದ್ದೆಲ್ಲವನ್ನು ಕೊಡ್ತಾನೆ, ಆದ್ದರಿಂದ ಕಲ್ಪವೃಕ್ಷ ಭಗವಂತ. ಹೀಗಾಗಿಯೂ ತರುಹು. ಇನ್ನೊಂದು ಪಾಠಾಂತರವೂ ಇದೆ, ಸ್ವಸ್ತರುಹು ಅನ್ನುವ ಒಂದು ಶಬ್ದವನ್ನು ಬಳಸುವಂತಹ ರೂಢಿಯೂ ಇದೆ. ಹೀಗಾಗಿ ಕಲ್ಪವೃಕ್ಷನಾದ ಭಗವಂತ, ನಾವು ಬೇಡಿದ ವರಗಳನ್ನೆಲ್ಲ ಕೊಡುವ ಪರಮಾತ್ಮ, ರಾಯರಂತಹ ಮಹಾನುಭಾವರಿಗೆ ಬೇಡಿದ ವರ ಕೊಡುವ ಸಾಮರ್ಥ್ಯವನ್ನು ಕೊಡುವ ಪರಮಾತ್ಮ ತರುಹು ಅಂತ ಅನ್ನಿಸಿಕೊಳ್ಳುತ್ತಾನೆ. ತಾರಹ, ಓಂಕಾರಕ್ಕೆ ತಾರ ಅಂತ ಕರೀತಾರೆ. ಆ ಓಂಕಾರ ಶಬ್ದದಿಂದ ಪ್ರತಿಪಾದ್ಯನಾದಂತಹ ಆ ಭಗವಂತ ತಾರಹ ಅಂತ ಅನ್ನಿಸಿಕೊಳ್ಳುತ್ತಾನೆ. ಸವಿತ, ಗುಣೈಸ್ತತಃ ಪ್ರಸವಿತ ಅಂತ ಒಂದು ಮಾತು. ಗುಣಗಳಿಂದ ವಿಸ್ತೃತನಾಗಿದ್ದಾನೆ ಅನ್ನುವುದಕ್ಕಾಗಿ ಸವಿತ. ಸೃಷ್ಟಿಯನ್ನು ಮಾಡುವವನಾಗಿದ್ದಾನೆ, ಆದ್ದರಿಂದ ಸವಿತ. ಪ್ರಪಿತಾಮಹ, ಜಗತ್ತಿನ ಪಿತಾಮಹ ಅದು ಬ್ರಹ್ಮದೇವರು. ಮರೀಚಿ ಮುಂತಾದ ಲೋಕಪಿತೃಗಳ ತಂದೆಯಾದ್ದರಿಂದ ಪಿತಾಮಹ ಅದು ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರನ್ನು ಹುಟ್ಟಿಸಿದ ತಂದೆ ಜಗತ್ತಿನ ಅಜ್ಜನ ಅಪ್ಪ. ಜಗತ್ತಿನ ಅಜ್ಜ ಚತುರ್ಮುಖ ಬ್ರಹ್ಮದೇವರಾದರೆ ಆ ಅಜ್ಜನನ್ನು ಹುಟ್ಟಿಸಿದ ಪ್ರಪಿತಾಮಹ ಮುತ್ತಜ್ಜ ಅದು ಭಗವಂತ. ಎಲ್ಲ ಜನರಿಂದಲೂ ಕೂಡ ಸ್ತುತ್ಯನಾದಂತಹ ಪರಮಾತ್ಮ.
ಆ ದೃಷ್ಟಿಯಿಂದಲೂ ಕೂಡ ಅತೀ ಹಿರಿಯ ಅನ್ನುವ ದೃಷ್ಟಿಯಿಂದಲೂ ಕೂಡ ಪ್ರಪಿತಾಮಹ ಇದು ಭಗವಂತನ ಹೆಸರು. ಯಜ್ಞ, ಯಜ್ಞವನ್ನು ಭೋಗ ಮಾಡುವವನು ಪರಮಾತ್ಮ, ಆದ್ದರಿಂದ ಯಜ್ಞ ಭೋಕ್ತೃತ್ವಾತ್ ಯಜ್ಞ ಅಂತ. ಯಜ್ಞಪತಿ, ಯಜ್ಞವನ್ನು ಭೋಗ ಮಾಡುವುದಷ್ಟೇ ಅಲ್ಲ, ಅದರ ಪಾಲನವನ್ನು ಮಾಡುತ್ತಾನೆ. ಯಾರು ಯಜ್ಞ ಮಾಡುತ್ತಾರೋ ಅವರ ರಕ್ಷಣೆ ಮಾಡುತ್ತಾನೆ, ಯಜ್ಞವನ್ನು ರಕ್ಷಣೆ ಮಾಡುತ್ತಾನೆ, ಯಜ್ಞದ ಸಂಸ್ಕೃತಿಯನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಪರಮಾತ್ಮ ಇಂತಹ ಘೋರ ಕಲಿಯುಗದಲ್ಲಿಯೂ ಕೂಡ. ಆದ್ದರಿಂದ ಆ ಯಜ್ಞದ ಸ್ವಾಮಿತ್ವ ಪರಮಾತ್ಮನಿಗುಂಟು. ಆದ್ದರಿಂದ ಯಜ್ಞಪತಿ ಇದು ಭಗವಂತನ ಹೆಸರು. ಯಜ್ವ, ಆ ಭಗವಂತ ಯಜ್ವ ಅಂತ ಅನ್ನಿಸಿಕೊಳ್ಳುತ್ತಾನೆ. ಯಜ್ಞದಲ್ಲಿ ಅಂತರ್ಗತನಾಗಿ ಹರಿಣೀಪತಿ ಪರಶುರಾಮನಾಗಿ ಇರ್ತಾನೆ. ಆದ್ದರಿಂದ ಭಗವಂತನನ್ನು ಯಜ್ವ, ಯಷ್ಟೃತ್ವಾತ್ ಯಜ್ವ. ಯಜ್ಞಾಂಗ, ಯಜ್ಞಾಂಗ ಪರಮಾತ್ಮ ಯಜ್ಞೇಶ್ವರನಾಗಿ ಇದ್ದಾನೆ. ಯಜ್ಞದ ಉದ್ದೇಶ ಅದು ಪರಮಾತ್ಮನೇ ಆಗಿದ್ದಾನೆ. ಅಂಗ ಅನ್ನೋದಕ್ಕೆ ಒಂದು ಉದ್ದೇಶ ಅಂತ ಅರ್ಥ. ಯಜ್ಞದಲ್ಲಿ ಆರಾಧಿತನಾಗಿದ್ದಾನೆ ಭಗವಂತ. ಆದ್ದರಿಂದ ಯಜ್ಞಾಂಗ, ಯಜ್ಞಕ್ಕೆ ಮುಖ್ಯ ಉದ್ದೇಶನಾಗಿದ್ದಾನೆ ಭಗವಂತ. ಆದ್ದರಿಂದ ಯಜ್ಞಾಂಗ. ವರಾಹ ರೂಪದಿಂದ ಯಜ್ಞದ ಅಂಗನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಯಜ್ಞಾಂಗ. ಹೀಗೆ ಯಜ್ಞಾಂಗ ಅನ್ನೋದು ಪರಮಾತ್ಮನಿಗೆ ಇರುವಂತಹ ಒಂದು ವಿಶೇಷವಾದ ಹೆಸರು. ಯಜ್ಞವಾಹನ, ಭಗವಂತ ಜ್ಞಾನದಿಂದ ಲಭ್ಯ. ಜ್ಞಾನ ಕರ್ಮದಿಂದ ಲಭ್ಯ. ಕರ್ಮಣ ಜ್ಞಾನ ಮಾತನೋತಿ. ಜ್ಞಾನದಿಂದ ನಮಗೆ ಮೋಕ್ಷ. ಆ ಜ್ಞಾನವನ್ನು, ಅದರ ದೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸೋದು ಯಜ್ಞಾದಿ ಕರ್ಮಗಳು. ಅಂತಹ ಯಜ್ಞದಿಂದ ನಮ್ಮ ವರೆಗೆ ಬಂದು ನಮಗೆ ಸಿದ್ಧಿಯನ್ನು ಕೊಟ್ಟು ಜ್ಞಾನಕ್ಕೆ ಸಾಧನವನ್ನು ಹುಟ್ಟಿಸ್ತಾನೆ ಪರಮಾತ್ಮ. ಆದ್ದರಿಂದ ಯಜ್ಞವಾಹನ ಇದು ಭಗವಂತ. ಇನ್ನೊಂದು ಯಜ್ಞವಾಹ, ಯಜ್ಞಂ ವಹಂತೀತಿ ಯಜ್ಞವಾಹ. ಯಜ್ಞವಾಹ ಅಂದರೆ ಅಗ್ನಿ ಅಂತ ಅರ್ಥ. ಆ ಅಗ್ನಿಂ ನಯತಿ ಇತಿ ಯಜ್ಞವಾಹನ. ಆ ಅಗ್ನಿಯನ್ನು ಮುನ್ನಡೆಸುವವನು, ಅದಕ್ಕೆ ಸ್ವಾಮಿಯಾದವನು ನಮ್ಮ ಪರಮಾತ್ಮ ನಾರಾಯಣ, ಅಗ್ನ್ಯಂತರ್ಗತನಾದಂತಹ ಭಗವಂತ. ಆದ್ದರಿಂದ ಅಗ್ನಿಯ ಸ್ವಾಮಿ ಅನ್ನುವ ದೃಷ್ಟಿಯಿಂದಲೂ ಯಜ್ಞವಾಹನ ಇದು ಪರಮಾತ್ಮನ ಹೆಸರು. ಹೀಗೆ ಈ ಎಲ್ಲ ಹೆಸರುಗಳಿಂದ ಸ್ತುತ್ಯನಾದ ಭಗವಂತ ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.